ನನಗೆ ಬೆಳಕಿಂಡಿ ಅಂತಾರಲ್ಲ ಇಲ್ಲಿ ಹೊಗಿ ಹೋಗ್ಬೇಕದ, ಬಟ್ ಅದ್ರ ಒಳಗದ ಹೊಗಿ ಹೋಗ್ತಾ ಇಲ್ಲ. ಅಲ್ಲೇ ರೌಂಡ್ ಹೊಡು ಮತ್ತೆ ಈ ಕಡೆ ಹೊರಗೆ ಬರ್ತಾ ಇದೆ, ಯಾಕೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದು ಇದೆ, ಓಪನ್ ಇದೆ ನೋಡಿ, ಹೋಗೋವಲ್ಲದು, ಹೊರಗೆ ಹೋಗವಲ್ಲ. ಮನೆ ತುಂಬ ಇದೆಲ್ಲ. ಅದಕ್ಕೆ ನಾ ಯಾಕೆ ಕ್ಯಾಮ್ರಾ ಬ್ಲರ್ ಆಗಿದೆ ಅಂತಾನು ಗೊತ್ತಿದೆ. ಇದ್ರ ಸಲುವಾಗಿ ಹೊಗಿ ಸಲುವಾಗಿ ನೋಡಿ ಗಾಯ್ಸ್, ಹೊಗಿ ಸಲುವಾಗಿ ಬ್ಲರ್ ಆಗ್ಬಿಟ್ಟತಿ. ಇಲ್ಲಿ ನಿಂತಾರಿಗೆಲ್ಲ ಕಣ್ಣ ನೀರು ಬರತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಗಾಯ್ಸ್, ನಾವು ನಮ್ಮ ವಿಡಿಯೋ ಇವತ್ತ ಚಹಾ ಮತ್ತು ಬಿಸ್ಕೆಟ್ ಇಂದ ಸ್ಟಾರ್ಟ್ ಮಾಡೀವಿ. ಕ್ರ್ಯಾಕ್ ರೆಸಿಪಿ ಅಂತ. ಇಲ್ಲ ಬಿಡು, ಬಿಸ್ಕಿಟ್ ಚಲೋ ಇದಾವ ಗಾಯ್ಸ್, ಹಿಂಗಾಗಿ ಇವನ್ನ ತಿನ್ನತ್ತೀವಿ ಈಗ. ಬನ್ನಿ ಗಾಯ್ಸ್, ಬಿಸ್ಕಿಟ್ ತಿಂದ ಚಹಾ ಕುಡಿನ. ನನಗೆ 2 ದಿನ ಆಗಿತ್ತು ಗಾಯ್ಸ್, ಆರಾಮಿದ್ದೀನಿಲ್ಲ. ಹಿಂಗಾಗಿ ವಿಡಿಯೋ ಏನು ಮಾಡೋಕ್ಕಾಗಿದ್ದೀನಿಲ್ಲ. ಈಗ ನಿನ್ನೆ ತೋರಿಸ್ಕೊಂಬಂದು ಮಕ್ಕೊಂಡು ಬಿಟ್ಟಿದ್ದೆ, ಇನ್ನೇನು ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಜಸ್ಟ್ ಎದ್ದು ಚಹಾ ಕುಡು ಬಿಸ್ಕಿಟ್ ತಿನ್ನತ್ತಾಗ ಸ್ವಲ್ಪ ಗಂಟು ನೋವು ಆರಾಮಾಗೈತಿ. ತೋರಿಸ್ಕೊಂಬಂದು ಗಾಯ್ಸ್, ತೋರಿಸ್ಕೊಂಬಂದು ಗುಳಿಗೆ ತಗೋದು ಮಕ್ಕೋದು ಆಗ್ಬಿಟ್ಟಿತ್ತು 2 ದಿನ. ಓಕೆ ಗಾಯ್ಸ್, ಈಗ ಚಹಾ ಕುಡೋದು ಬಿಸ್ಕಿಟ್ ತಿನ್ನೋಣ. ಬಿಸಿಗೆ ನಮ್ಮ ವಾರ ಮತ್ತೀಗ ರೊಟ್ಟಿ ಮಾಡತ್ತಾರ ನೋಡಿ, ರೊಟ್ಟಿ ಮಾಡತ್ತಾರ. ಇಲ್ಲೇ ಹಿಟ್ಟು ನಾಲ್ಕು ಹಾಕತ್ತಾರ, ಈಗ ಜಿಗಿಟ್ ಹಾಕೋಕತ್ತಾರಂತೆ. ಈಗ ಇವತ್ತು ಜೋಳದ ರೊಟ್ಟಿ ಮತ್ತು ಪಲಾವ್ ನೋಡ್ಬೋದು, ಈಗ ಮಾಡತ್ತಾರ. ಓಕೆ ಗಾಯ್ಸ್, ಈಗ ವಾರ ರೊಟ್ಟಿ ಮಾಡತ್ತಾರ. ಹಿಟ್ಟು ಜಿಗಿಟ್ ಹಾಕೋದಂತ ಹಂಗ ಮಾಡತ್ತಾರ. ಓಕೆ, ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರ ಆಮೇಲೆ ಪಲಾವ್ ಟೇಸ್ಟ್ ಮಾಡೋದೈತಿ, ಫ್ರೆಶ್ ಅಪ್ ಆಗಿ ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ನಂಗೆ ಆರಾಮಿಲ್ಲದ ಗಾಯ್ಸ್, ಏನ್ ಮಾಡಾಕ ಆಗಲಿಲ್ಲ. ನಿನ್ನೆ ಗಾಡಿ ತರಾಕ್ ಹೋಗಿದ್ದೆ ಅದ ಶೋರೂಮ್ಗೆ. ಗಾಡಿ ತರಾಕ ಹೋಗೇನ, ಅಲ್ಲಿನೂ ಏನು ವಿಡಿಯೋ ಮಾಡಲಿಲ್ಲ. ನಿನ್ನೆ ಅಮಾವಾಸ್ಯೆಲ್ಲ, ಹಂಗ ಮತ್ತೆ ಸಿದ್ದಾವ ಮಠಕ್ಕೆ ಹೋಗಿ ಬಂದೆ. ಸಿದ್ದಾವ ಮಠಕ್ಕೆ ಹೋಗಿ ಅಲ್ಲಿ ಊಟ ಮಾಡಿದ್ದೆ. ಅಂದ್ರೆ ಮಧ್ಯಾಹ್ನ ತೋರಿಸ್ಕೊಂಡೆ. ಇಲ್ಲೇ ಕಾರ್ ವಾಶ್ ಮಾಡೋದಿತ್ತು, ಕಾರ್ ವಾಶ್ ಮಾಡಿ ಸಿದ್ದಾವ ಮಠಕ್ಕೆ ಹೋಗಿ ಅಲ್ಲೇ ಊಟ ಮಾಡಿ ಬೈಕ್ ಸರ್ವಿಸ್ ಬಿಟ್ಟಿದ್ದಿತ್ತಲ್ಲ, ಫೋನ್ ಹಚ್ಚಿದ್ರು ರೆಡಿ ಆಗಿತ್ತಂತ. ಮತ್ತೆ ನೀನು ಬೈಕ್ ತಗೊಂಡು ಬಂದೆ. ಎಲ್ಲಿ ಹೋದ್ರು ವಿಡಿಯೋ ಮಾಡೋದಾಗಲಿಲ್ಲ. ಓಕೆ, ಈಗ ನಾಷ್ಟ ಆಮೇಲೆ ಮಾಡಿರತ್ತೆ. ನಳ ಬಂದವನ ನೀರು ತುಂಬಬೇಕೀಗ. ನಮ್ಮ ವಾರ ರೊಟ್ಟಿ ಮಾಡತ್ತಾರ. ನೋಡಿ ಟೇಸ್ಟ್ ಸ್ವಲ್ಪ ಆರಾಮಾಗೈತಿ. ರೊಟ್ಟಿ ಸ್ವಲ್ಪ ತಿಂದು ನೋಡ್ತಾನೆ ಗಾಯ್ಸ್, ತಿನ್ನಂಗಾತ ರೊಟ್ಟಿ ತಿಂತಾನೆ. ಇಲ್ಲಿ ಕಂದ್ರಿಲ್ಲ, ಬರೀ ಪಲಾವ್ ಮಾಡ್ಯಲ್ಲ, ಪಲಾವ್ ತಿಂದೆ ಸೀದಾ ಹೋಗುದೆ. ಲೆಟ್ಸ್ ಗೋ. ಈಗ ನೀರಿಲ್ಲ, ನೀರು ತುಂಬಂದ್ ಬನ್ನಿ. ಈಗ ಹೊಗಿ ಭಾಳ ಆಗ್ಬಿಟ್ಟಿದೆ ನಮ್ಮ ಮನ್ಯಾಗ. ಅದು ಲಡ್ಡು ಕಡ್ಗೆ ಹಾಕಿಟ್ಟು ಮನೆ ತುಂಬ ಹೊಗೆ ಆಗ್ಬಿಡ್ತೈತಿ. ಹಿಂಗಾಗಿ ಕಣ್ಣಾಗ ನೀರು ಬರತ್ತಾವ. ಓಕೆ, ನಮ್ದು ನೀರು ತುಂಬಾಕ ಹೊಂಟೇವಿ. ನಳ ಬಂದಾವು, ದೊಡ್ಡ ನೀರು ತುಂಬಾಕ. ಆಮೇಲೆ ನಾಷ್ಟ ಮಾಡೋದು, ಫ್ರೆಶ್ ಅಪ್ ಆಗೋದು, ಗೋನ್ ಕೆಲಸ ಅಂತಂದ್ ಹೊಂಟ್ಬಿಡುತ್ತೆ ಗಾಯ್ಸ್. ಈಗ ಇಲ್ಲೇ ಹೊಗಿ ಬರತೈತಲ್ಲ, ತುಂಬಾ ಹೊಗಿ ಆಗೈತಿ. ಇದು ಯಾಕೆ ಹೊಗಿ ಬರತೈತಂದ ಇಲ್ಲಿ ನೋಡಾಕ್ ಬಂತು. ಇದ ಬೆಳಕಿಂಡಿ ಅಂತಾರಲ್ಲ ಗಾಯ್ಸ್, ನೋಡಿ ಇಲ್ಲಿ ನಿಲ್ಲಾಕ್ ಆಗೋಲ್ಲ ನನಗೆ. ಬೆಳಕಿಂಡಿ ಅಂತಾರಲ್ಲ, ಇಲ್ಲಿ ಹೊಗಿ ಹೋಗ್ಬೇಕದ, ಬಟ್ ಅದ್ರ ಒಳಗದ ಹೊಗಿ ಹೋಗ್ತಾ ಇಲ್ಲ. ಅಲ್ಲೇ ರೌಂಡ್ ಹೊಡು ಮತ್ತೆ ಈ ಕಡೆ ಹೊರಗೆ ಬರ್ತಾ ಇದೆ, ಯಾಕೆ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇದು ಇದೆ, ಓಪನ್ ಇದೆ ನೋಡಿ, ಹೋಗೋವಲ್ಲದು, ಹೊರಗೆ ಹೋಗವಲ್ಲ. ಮನೆ ತುಂಬ ಇದೆಲ್ಲ. ಅದಕ್ಕೆ ನಾ ಯಾಕೆ ಕ್ಯಾಮ್ರಾ ಬ್ಲರ್ ಆಗಿದೆ ಅಂತಾನು ಗೊತ್ತಿದೆ. ಇದ್ರ ಸಲುವಾಗಿ ಹೊಗಿ ಸಲುವಾಗಿ ನೋಡಿ ಗಾಯ್ಸ್, ಹೊಗಿ ಸಲುವಾಗಿ ಬ್ಲರ್ ಆಗ್ಬಿಟ್ಟತಿ. ಇಲ್ಲಿ ನಿಂತಾರಿಗೆಲ್ಲ ಕಣ್ಣ ನೀರು ಬರತ್ತೆ. ಒಲ್ಲೆ ನೋಡಿ ಎಷ್ಟು ನೀರು. ಅಲ್ಲಿ ಹೊರಗ ಹೋಗಲ್ಲ ಗಾಯ್ಸ್, ಅಲ್ಲಿ ಹಿಂಗ್ ರೌಂಡ್ ಹೊಟ್ಟಿದೈತಿ. ಮತ್ತೆ ಈ ಕಡೆ ಒಳಗ ಬರತೈತಿ. ಈ ಕಡೆ ಹೊರಗೆ ಹೋದ್ರೆ ಅಷ್ಟಿಲ್ಲ, ಬರೀ ಅಡಿಗೆ ಮನೆ ಫುಲ್ ಹೊಗೆ ಆಗ್ಬಿಟ್ಟೈತಿ ನೋಡಿ. ಗಾಯ್ಸ್, ಹೊರಗೆ ಹೋಗೋವಲ್ಲ ಹೊಗಿ, ಬರೀ ಇಲ್ಲೇ ಒಳಗ ಬರತೈತಿ.
ನೋಡಿದ್ರಲ್ಲ, ಒಟ್ಟ ಹೊರಗೆ ಒಂದು ಈಟ್ ಹೋಗಿ ಇಲ್ಲದ ಹಿಂಗೆ ಹೋಗ್ತೈತಿ ಮತ್ತು ಹಿಂಗೆ ಬರತೈತಿ, ಹಿಂಗೆ ಹೋಗೋದು ಹಿಂಗೆ ಬರೋದು, ಇಲ್ಲಿ ಕೆಳಗಿಂದ ಹೋಗುತ್ತೆ ಮತ್ತು ಹಿಂಗೆ ಹೊಳಿ ಬರತೈತಿ. ನೋಡ್ಬೋದು ನೀವು, ಮನೆಯೆಲ್ಲ ಫುಲ್ ಹೊಗೆ 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 ಆಗ್ಬಿಟ್ಟಿದೆ. ಐಸಿಗ ನಮ್ಮವ್ವಾರ ರೊಟ್ಟಿ ಮಾಡತ್ತಾರ ನೋಡಿ. ರೊಟ್ಟಿ ಬೇಯಿಸಾಕಿಟ್ರೆ ಈಗ ನೀರು ಹಚ್ಚಾತಾರ ಅದಕ್ಕೆ ನೋಡ್ಬೋದು ನೀವು. ಈಗ ನೀರು ಹಚ್ಚಿದ್ರೆ ಈಗ ಅದಕ್ಕೆ ರೊಟ್ಟಿ ಬೇಯಿ ಮತ್ತು ಬಿಡ್ತಾರೆ, ಮತ್ತು ಆಮೇಲೆ ಹೊಳ್ಳಿಸ್ತಾರೆ. ಈಗ ಮತ್ತೆ ಇಲ್ಲೊಂದು ರೊಟ್ಟಿ ರೆಡಿ ಮಾಡತ್ತಾರ, ಲಡ್ಸಾತಾರ ನೋಡಿ. ಆಯ್ಸೀಗ ರೊಟ್ಟಿ ಬೇಯಕತ್ತದ. ಬೇಯ್ದಂಗೆ ಮ್ಯಾಲಿಂದ ನೀರು ಹಚ್ಚಿದ್ದೆಲ್ಲ ಹೋಗುತ್ತದೆ, ಆಮೇಲೆ ಬೆಳೆದಾಕತಿ. ಆಮೇಲೆ ತೊಗೊಂಡು ಮತ್ತೆ ಹಿಂಗೆ ಹೊಳಸ್ತಾರೆ. ಇಲ್ಲಿ ಮತ್ತೆ ರೊಟ್ಟಿ ಕೈಲಿ ರೊಟ್ಟಿ ಬಡಿಯತ್ತಾರೆ ನೋಡಿ. ಈಗ ಅದನ್ನ ಹೊಳಸ್ತಾರೆ. ಹೊಳಿಸಿದ್ರೆ ನೋಡಿ ಈಗ ರೊಟ್ಟಿ ಹೊಳಿಸಿದ್ರೆ ಇಲ್ಲಿ ನೋಡ್ಬೋದು. ಈಗ ಒಂದಿಟ್ಟು ಬಡ್ಕೊಂಡ ಆಮೇಲೆ ಲಡ್ಸಾಕತ್ತಿ ರೊಟ್ಟಿ. ಈಗ ನೋಡಿ ಗಾಯ್ಸ್, ನೋಡಿ ಹೇಳಿ, ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ರೊಟ್ಟಿ ನೀವು ಹಿಂಗೆ ಮಾಡೋದು ಯಾವತ್ತಾದ್ರೂ ನೋಡಿದ್ದೀರಾ? ಈಗ ಅವ್ವ ರೊಟ್ಟಿ ಮಾಡಾಕತ್ತಾರೆ, ಬನ್ನಿ ಮಸ್ತ್ ರೊಟ್ಟಿ ತಿಂದೆ ಆಮೇಲೆ ರೊಟ್ಟಿ ತಿಂದು ಪಲಾವ್ ತಿನ್ನೋಣ. ಓಕೆ ಗಾಯ್ಸ್, ಲೆಟ್ಸ್ ಗೋ ಗಾಯ್ಸ್. ಈಗ ಫೈನಲ್ ನಾಷ್ಟ ಅದು ಮಾಡಿ, ಅಂದ್ರೆ ಊಟ ಅದು ಮಾಡಿ ಡೈರೆಕ್ಟ್ ಇವತ್ತು ನಾಷ್ಟ ಇನ್ನೆಲ್ಲ ರೊಟ್ಟಿ ಮಾಡಿದ್ರಲ್ಲವ, ರೊಟ್ಟಿ ತಿಂದು ಪಲಾವ್ ತಿಂದೆ ಮಸ್ತಾಗಿ. ಈಗ ಫೈನಲ್ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಇನ್ನೂ ಧ್ವನಿ ಸ್ವಲ್ಪ ಸರಳ ಆಗಿಲ್ಲ, ಮಾತಾಡೋಕೆ ಇನ್ನೂ ಧ್ವನಿ ಗಟ್ಟಿ ಆಗಿಬಿಡ್ತೈತಿ ಹಿಂಗಾಗಿ. ಓಕೆ ಗಾಯ್ಸ್, ಈಗ ಫೈನಲ್ ರೆಡಿ ಅದು ಆಗೇನಲ್ಲ, ಜೋರ್ಸಾಗಿ ಮಾತಾಡೋಕೆ ಬರೋಲ್ಲ ಗಾಯ್ಸ್. ಅದು ವಾಯ್ಸ್ ಇದು ಆಗತ್ತೈತಿ, ಒಂಥರ ಕೇಳಿಸಾತೈತಿ. ನಾ ಹಿಂಗೆ ಮಾತಾಡಿದ್ರೆ ನನಗೆ ಕೇಳಿಸ್ದಂಗೆ ಆಕೈತಿ, ಮುಂದೆ ಕೇಳಿಸಾತಿದ್ದ ಗೊತ್ತಾಗಲ್ಲ. ಈಗ ಫೈನಲಿ ರೆಡಿ ಅದು ಅದೇ, ಈಗ ಕೆಲ್ಸಕ್ಕೆ ಹೋಗ್ಬೇಕು. ಓಕೆ ಗಾಯ್ಸ್, ಈಗ ಹೋಗೋಣ. ಫ್ರೆಶ್ ಅಪ್ ರೆಡಿ ಆಗೇವಿ, ಲೆಟ್ಸ್ ಗೋ. ಈಗ ಕೆಲ್ಸದ ಕಡೆ ಹೋಗೋಣ ಗಾಯ್ಸ್. ಇವತ್ತು ಮಳೆ ವಾತಾವರಣ ಹೆಂಗಿದೆ ನೋಡಿ. ಮಧ್ಯಾಹ್ನ ಮಳೆ ಚಲೋ ಐತಿ, ಫುಲ್ ಮಳೆ ಐತಿ ಗಾಯ್ಸ್. ಇಲ್ಲಿ ನೋಡಿ ದೇವ್ರ ಗುಡಿ ಅಂತಿಲ್ಲೇ ಬ್ರಹ್ಮಪ್ಪ ಅದಾನ ಇಲ್ಲ ನಮ್ಮ ಮನ್ಯಾಗ. ನಾಯಿ ಹೆಂಗೆ ಮುಕ್ಕೊಂಡೈತಿ, ನಾಯಿ ಮುಕ್ಕೊಂಡೈತಿ ಗಾಯ್ಸ್. ಎಲ್ಲಿ ಜಾಗ ಸಿಗಲಿಲ್ಲ ಅದಕ್ಕೆ ಇಲ್ಲಿ ದೇವ್ರ ಗುಡಿ ಅಂತಿಲ್ಲ ಒಳಗೆ ಮುಕ್ಕೊಂಡೈತಿ. ಹಚ್ಚ ಹಚ್ ಹಚ್ ಹೇಳವಲ್ಲ ಗಾಯ್ಸ್, ಆಗ ಸುಟ್ಟು ಹೊಡೆಯತ್ತ ನನ್ನ. ಹಚ್ಚ ಹಚ್ ಎತ್ತು ನೋಡಿ ಗಾಯ್ಸ್, ಎತ್ತು ಹೋತು. ಒಟ್ಟು ಮಳೆ ಮಧ್ಯಾಹ್ನಕ್ಕೆ ಚಲೋ ಹೋಗತ್ತೆ ಗಾಯ್ಸ್. ಈಗ ಫೋನ ಚಾರ್ಜು ಇಲ್ಲ, ಕರೆಂಟು ಇಲ್ಲ. ಕೆಲಸ ಬೆಳಗ್ಗೆ ಹೋದ, ಈಗ ಮಧ್ಯಾಹ್ನ ಬಂದು ಕೆಲ್ಸಕ್ಕೆ ಹೋಗಿದ್ನಲ್ಲ. ಈಗ ಮಧ್ಯಾಹ್ನ ಬಂದು ಮತ್ತು ಸಾಯಂಕಾಲ 5 ಗಂಟೆಗೆ ಹೋಗು, 5 ಗಂಟೆಗೆ ಹೋಗಿ ರಾತ್ರಿ ಮತ್ತು 10 ಗಂಟೆಗೆ ಬರ್ತೀನಿ ಗಾಯ್ಸ್. ಹಂಗೈತಿ. ಬಟ್ ಯಾವ ಕೆಲಸ ಅನ್ನೋದು ಇನ್ನೂ ಹೇಳಂಗಿಲ್ಲ, ಸ್ವಲ್ಪ ಲೇಟ್ ಆಗೈತಿ. ಇನ್ನೂ ನಾನು ಕಾಲೇಜ್ ಮುಗಿಬೇಕು, ಆಮೇಲೆ ನಾ ಯಾವ ಕೆಲ್ಸಕ್ಕೆ ಯಾವ ಕೆಲ್ಸಕ್ಕೆ ಹೊಂಟಾನೆ ಏನು ಮಾಡತ್ತಂತ ಆಮೇಲೆ ಹೇಳ್ತಾನೆ. ಓಕೆ, ಈ ಜಸ್ಟ್ ಬಂದಾನ, ಫ್ರೆಶ್ ಅಪ್ ಆದೆ. ನಾಯಿ ಒಂದು ಯಾಕಂಗೆ ಬಂದು ಹೊಡೆದೆ ಹೋಗೋದಿಲ್ಲ. ಹಂಗೆ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡು ಹೊಡಿನಂದೆ ಹೋಯ್ತು. ಈಗ ಬಟ್ ಅದು ದೇವ್ರ ಗುಡಿ ಅಂತ ಮುಕ್ಕೊಂಡಿರ್ತಾವೆ, ಹೊಡಿಬಾರ್ಡ್ರೆ ಆ್ಯಕ್ಚುಲಿ. ಮತ್ತೇನು ಮಾಡೋದು, ಮತ್ತು ಡೈಲಿ ಅದಾರು ಮತ್ತು ಯಾರು ನೋಡಿ ಮತ್ತು ಬಡ್ಗಿ ತೊಗೊಂಡು ಹೊಡಗಿಡ್ದ ಅಂದ್ರೆ ನಾನೇ ಈಗ ಹೊಡೆದೆ. ಓಕೆ ಗಾಯ್ಸ್, ಈಗ ಬಂದೀವಿ. ಅಲ್ಲೇ ನಮ್ಮ ಮನೆ ಮೇಲಿಂದಲ್ಲಿ ಹೊಗಿ ಹೊಂಟಿತ್ತಲ್ಲ ಗಾಯ್ಸ್. ನೋಡಿ ಈಗ ಸ್ವಲ್ಪ ಹಾಳಿ ತಗರು ಬಂದಾನ, ಬೆಳಕಿಂದಿದೆ. ಬಟ್ ಯಾರು ಹೊಗೆ ಹೋಗಲ್ಲ, ಏನಾಗೈತೆ ಗೊತ್ತಿಲ್ಲ. ಮಳೆ ಕಸಂಖ್ಯೆ ಭಾಳ ಐತಿ. ಇನ್ನು ಊಟ ಮಾಡ್ಬೇಕು. ಆರಾಮಿಲ್ಲದಕ್ಕೇನು ಬಾಯಿ ಶಿವಿನ ಹತ್ತವಲ್ಲ ಗಾಯ್ಸ್ ನಂಗೆ. ಹಂಗಾಗಿ ಊಟ ಏನು ಮಾಡಲಿ ಅನ್ನೋದು ಗೊತ್ತಾಗಲ್ಲ. ಈಗ ಇವತ್ತು ಮಧ್ಯಾಹ್ನ ಮ್ಯಾಚ್ ಒಂದು ಐತಿ, RCB ಮತ್ತು ಪಂಜಾಬ್ ಮ್ಯಾಚ್ ಐತಿ. ಕರೆಂಟ್ ಒಂದು ಇವತ್ತು ತೆಗ್ದಾನು, ಫೋನ ಚಾರ್ಜ್ ಇಲ್ಲ, ನೋಡೋದು ಆಕತಿಲ್ಲ ಗೊತ್ತಿಲ್ಲ. ನಂದು ಇನ್ನೂ ಎಡಿಟ್ ಮಾಡೋದೈತಿ, ಲಾಗ್ ಮಾಡೋದೈತಿ.
ಎಲ್ಲ ಒಮ್ಕಿನ ಬಂದುಬಿಡ್ತಾವೆ. ನಾಳೆ ನೋಡ್ರಿ ಇಂಟರ್ನಲ್ ಎಕ್ಸಾಮ್ ಅದಾವು. ಮತ್ತೇನೈತೆ ಇಂಟರ್ನಲ್ ಎಕ್ಸಾಮ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು ಇನ್ನೊಬ್ರು ಮೇಡಮ್ ಮುದ್ದೆ ಎಕನಾಮಿಕ್ ಇದೈತೆ ಅಸೈನ್ಮೆಂಟ್, ಇಂಟರ್ನಲ್ ಎಕ್ಸಾಮು, ಕಾಲೇಜ್ ಕೆಲಸ. ಇಷ್ಟು ಬಿಟ್ಟರೆ ಕಡೆ ಏನಿಲ್ಲ ನೋಡಿ ಗೈಸ್. ಭಾಳ ದಿನ ಏನಿಲ್ಲ, ಇನ್ನು ವರ್ಕಿಂಗ್ ಡೇ ಮುಗಿಯಾಕುವಂತೆ. ಇದೊಂದು ವೀಕ್ ಪೂರ್ತಿ ಎಕ್ಸಾಮು, ಅಸೈನ್ಮೆಂಟ್, ಸೆಮಿನಾರ್. ಎಕ್ಸಾಮ್, ಅಸೈನ್ಮೆಂಟ್, ಸೆಮಿನಾರ್ ಇದೆ. ಒಂದೆರಡು ಮುಗಿಸ್ಕೊಂಡು ಅಂದ್ರೆ ಒಂದೆರಡು ಕಾಲೇಜು ಒಂದೆರಡು ಮುಗಿದ್ರೆ ಮತ್ತು ಆರಾಮಾಗಿ ಆಮೇಲೆ ವರ್ಕಿಂಗ್ ಡೇ ಅಂತ ಇರುತ್ತೆ, ಅದು ಮುಗಿತೈತಿ. ಆಮೇಲೆ ಸೀದಾ ಎಕ್ಸಾಮ್ ಬರೋಕೆ ಹೋಗೋದು. ಇನ್ನೂ ಡೇಟ್ ಹೇಳಿಲ್ಲ, ಅಂದರೆ ಯಾವಾಗ ವರ್ಕ್ ಡೇ ಮುಗಿತೈತೆ ಅಂತೆ. ಅದಕ್ಕೆ ಓಕೆ ಗಾಯ್ಸ್, ಈಗ ಟೈಮ್ ಬಂದು 2:30 ಆಯ್ತು. ಇನ್ನೂ ಊಟ ಇಲ್ಲ. ಮಮ್ಮಿಯಾರು ಈಗ ಮಕ್ಕೊಂಡಿದ್ರಂತೆ ಬಿಸಿಲಿಗೆ, ಅವರು ಎದ್ದಾರಿಗೆ. ಓಕೆ, ಮಳೆ ಬಂತಂದ್ರೆ ಗಾಯ್ಸ್ ಪೂರ ಕರ್ರಗೆ ಆಗ್ಬಿಟ್ಟೈತೆ ನೋಡಲ್ಲ. ನೋಡಿ ಯಾವ ರೀತಿ ಇದೆ ವಾತಾವರಣ ಇವತ್ತಿನ ಬಂತು. ಪೂರ ಹೀಗಿದೆ, ಫುಲ್ ಕರ್ರಗೆ ಆಗ್ಬಿಟ್ಟಿದೆ. ಮಳೆ ಚಲೋ ಆಕೈತಿ. ಈಗ ಗಾಳಿ ಒಂದು ಬರ್ತೈತಿ. ಓಕೆ, ಈಗ ನಮ್ಮ ಮಮ್ಮಿಯರಲ್ಲಿ ಅರ್ಬಿ ಹೋಗ್ರೆ ಹಾಕ್ಯಾರಂತೆ, ಹಾಕೋದ್ರು. ಓಕೆ ಗಾಯ್ಸ್, ಈಗ ಊಟ ಅದು ಮಾಡ್ಬೇಕು ಮತ್ತು ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬೇಕು. ಫೋನ ಚಾರ್ಜ್ ಇಲ್ಲ, ಇಲ್ಲವಾಗ ಈಗ ಎಡಿಟ್ ಮಾಡ್ಬೇಕು. ಹಿಂಗಾಗಿ ಈ ವಿಡಿಯೋ ನಿಮ್ಗೆ ಅಂದರೆ ಈ ವಿಡಿಯೋ ಸ್ವಲ್ಪ ಸಣ್ಣದಾತು, ಏನು ಮಾಡೋಕೆ ಬರೋಲ್ಲ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.